ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ವೇತಾ ಶ್ರೀರಾಮುಲು ಯೂಟ್ಯೂಬ್ ಚಾನಲ್. ಫೈನಲಿ ಮುಗೀತು ನನ್ನ ಶಿಫ್ಟು. ನೈಟ್ ಶಿಫ್ಟ್ ಮಾಡ್ತಾಯಿದ್ದೆ ನಾನು. ಮಾರ್ನಿಂಗ್ 4 o'clock ಲಾಗಿನ್ ಆಗಿ 1 o'clock ಲಾಗೌಟು. ಫೈನಲಿ ಮುಗೀತು. ಇವತ್ತು ಪ್ಲ್ಯಾನ್ ಏನಂದರೆ, ಸ್ಯಾಟರ್ಡೇ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪ್ಲ್ಯಾನ್ ಏನಂತ ಹೇಳಿದ್ರೆ, ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಲ್ಲ, ನನಗಿನ್ನ 1.5 ವರ್ಷ ದೊಡ್ಡವರು. ಸೊ ನನ್ನ ಕೊಲೀಗ್ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವರಿಗೆ ಗೊತ್ತು ನಾನು ಯಾವಾಗ ಬರ್ತಾಯಿದ್ದೀನಿ ಅಂತ, ಬಟ್ ಎಷ್ಟೊತ್ತಿಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ದೊಡ್ಡ ಬ್ಯಾಗಿಲ್ಲಿ ನೋಡಿ, ಇಷ್ಟು ದೊಡ್ಡ ಬ್ಯಾಗ್ ಹಾಕ್ಕೊಂಡು ಅದರಲ್ಲಿ ಬಟ್ಟೆ ಇದೆ. ಸೊ ಇನ್ನು ಅಲ್ಲಿಗೆ ಹೋದ್ರೂ ಬೇಕಲ್ಲ ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾಯಿದ್ದೀನಿ. ಹೊರಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ನಮ್ಮ ಕ್ಯಾಂಪಸ್ಸು, ನಮ್ಮ ಆಫೀಸ್ ಕ್ಯಾಂಪಸ್ಸು. ಹೊರಗಡೆ ಹೋಗಿ ನಮ್ಮ ಆಫೀಸಿಂದ ಬರೀ ಏನು ಒಂದು 5-6 ಕಿಲೋಮೀಟರ್ಸ್ ಅಷ್ಟೇ ಅವ್ರ ಮನೆ, ತುಂಬ ದೂರ ಏನಿಲ್ಲ. ಅದಕ್ಕೇ ಆಟೋದಲ್ಲಿ ಹೋಗೋಣ, ರ್ಯಾಪಿಡೋಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ನೋಡೋಣ ಯಾವ್ದು ಬೇಗ ಸಿಗುತ್ತೆ ಅದರಲ್ಲಿ ಹೋಗ್ತೀನಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ತುಂಬ ಅಂದರೆ ತುಂಬ ಬಿಸಿಲಿದೆ. ಟಯರ್ಡ್ ಬೇರೆ ಆಗ್ತಾಯಿದೆ, ಹೊಟ್ಟೆ ಹಸಿತಾ ಇದೆ. ಏನಂದರೆ ಏನೂ ತಿಂದಿಲ್ಲ ಇನ್ನು. ಗೇಟ್ ಹೊರಗಡೆ ಹೋಗಿ, ಒಳಗಡೆ ಆ್ಯಕ್ಚುಲಿ ನಮಗೆ ಕ್ಯಾಬು ಅದು ಎಲ್ಲ ಅಲೌ ಮಾಡಲ್ಲ. ಅದಕ್ಕೋಸ್ಕರ ಹೊರಗಡೆ ಹೋಗಿ ಏನು ಅವೈಲಬಲ್ ಇರುತ್ತೆ ನೋಡಿಬಿಟ್ಟು ಸಾರಿ ಕ್ಯಾಬ್ ಅಂತ ಹೇಳ್ತಾ ಇದ್ದೀನಿ ಸುಸ್ತಲ್ಲಿ. ವಾಟ್ ಟು ಟೆಲ್, ಆಟೋ ರ್ಯಾಪಿಡೋ ಎಲ್ಲ ಅಲೌ ಮಾಡಲ್ಲ. ಸೊ ಹೊರಗಡೆನೇ ಅದು ಸ್ಟಾಪ್ ಮಾಡಬೇಕು. ಒಳಗಡೆ ನಾವು ಬರಬೇಕಂತ ಹೇಳಿದ್ರೆ ಗೇಟ್ ಹೊರಗಡೆನೇ ಸ್ಟಾಪ್ ಮಾಡಿಕೊಂಡು ನಾವು ಅಲ್ಲಿಂದ ನಡ್ಕೊಂಡು ಬರಬೇಕು. ಏನಾದರೂ ಎಮರ್ಜೆನ್ಸಿ, ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಮಾತ್ರ ಬಿಡ್ತಾರಷ್ಟೇ. ಇಲ್ಲಾಂದರೆ ಆಫೀಸ್ ಪ್ರೆಮಿಸಸಲ್ಲಿ ಬಿಡಲ್ಲ, ಎಕ್ಸೆಪ್ಟ್ ಕ್ಯಾಬ್ ಮತ್ತು 2 wheelers ಅದನ್ನು ಮಾತ್ರ. ಸೊ ಹೊರಗಡೆ ಹೋಗ್ತಾ ಇದ್ದೀನಿ. ಹೋಗಿ ಕ್ಯಾಬ್ ಬುಕ್ ಮಾಡಬೇಕು. ನೋಡ್ತೀನಿ, ಅಂದರೆ ಕಡಿಮೆ ಕ್ಯಾಬ್ ಇದ್ದರೆ ಕ್ಯಾಬಲ್ಲೇ ಹೋಗ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆಟೋ ಇದೆ, ರ್ಯಾಪಿಡೋ. ಇಲ್ಲಿಂದ ಏನು ಒಂದು 5-6 ಕಿಲೋಮೀಟರ್ಸ್ ಇದೆ ಅಷ್ಟೇ ಅವ್ರ ಮನೆಗೆ ಹೋಗೋಕ್ಕೆ. ನಾನು ಈ ಕಾಲ್ ಮಾಡು ಅಂತ ಹೇಳಿದ್ರು ಆಫೀಸ್ ಮುಗಿಸಿದ ತಕ್ಷಣ, ಬಟ್ ನನಗೆ ಕಾಲ್ ಮಾಡೋಕ್ಕಾಗಿಲ್ಲ. ಫಸ್ಟು ಹೋಗಿ ಮನೆಗೆ ರೀಚ್ ಆಗಿದ ತಕ್ಷಣ ಅವ್ರ ರಿಯಾಕ್ಷನ್ ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ತೀನಿ, ನಾನು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಅಯ್ಯೋ ಏನು ಇಷ್ಟು ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ. ಬಟ್ ಎನಿವೇಸ್ ಬನ್ನಿ ಹೋಗೋಣ. ನಾಳೆ ನಂಗೆ ವೀಕ್ ಆಫೇ. ಮೇ ಬಿ ನಾನು ಇವತ್ತು ಅಲ್ಲೇ ಸ್ಟೇ ಮಾಡಿಬಿಟ್ಟು ನಾಳೆ ನನ್ನ ಮನೆಗೆ ಹೋಗ್ಬೋದು. ಇಲ್ಲಿ ನೋಡಿ ಫ್ಲವರ್ ಎಷ್ಟು ಪ್ರೀಟಿಯಾಗಿದೆ. ನಮ್ಮ ಆಫೀಸ್ ಅಲ್ಲಿ ಕೆಳಗಡೆ ಅಲ್ಲಿ ವಾಸ್ ಇಟ್ಟಿದ್ರು. ಇಟ್ ವಾಸ್ ಸೋ ಗುಡ್. ಅದಕ್ಕೆ ಎತ್ಬಿಟ್ಟು ಹಾಕ್ಕೊಂಡೆ. ಇಲ್ಲಿ ಮೌನ ಥರ ಇರಲಿ ಅಂತ ಅಂದ್ಬಿಟ್ಟು ಎತ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ತೀನಿ ಕ್ಯಾಬು ಇದ್ದರು, ಆಟೋ ಇಲ್ಲ ರ್ಯಾಪಿಡೋ ಏನಾದರೂ ಬುಕ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ. ಆ್ಯಕ್ಚುಲಿ ಫೈನಲಿ ಬುಕ್ ಆಯಿತು. ರ್ಯಾಪಿಡೋ ಬುಕ್ ಮಾಡಿದ್ದಾರೆ, ಆಟೋ ಯಾರೂ ಎಕ್ಸೆಪ್ಟ್ ಮಾಡ್ತಾಯಿಲ್ಲ. ಅದಕ್ಕೆ ಅಲೀಶಾನೇ ಮಾಡಿದ್ದಾರೆ. ನನ್ನ ಕಡೆಯಿಂದ ಅಂತೂ ಎಕ್ಸೆಪ್ಟೇ ಆಗ್ತಾಯಿಲ್ಲ. ಆ್ಯಂಡ್ ಆಲ್ಸೋ ಬಜ್ಜಿ ತೊಗೊಂಡಿದ್ದೀನಿ. ಇವತ್ತು ಹೆಂಗೂ ಸ್ಯಾಟರ್ಡೆ ವೆಜ್ ನಾವು. ಸೊ ಅದಕ್ಕೆ ಅಲ್ಲಿ ಹೋಗಿದ ತಕ್ಷಣ ಬಿಸಿ ಬೇಳೆ ಸಾರು ಅನ್ನ ಮಾಡಿದಾರಂತೆ. ಹೋಗಿ ಬಜ್ಜಿ ಹಾಕ್ಕೊಂಡು ಅಂತ ತಿಂದ್ಬಿಡೋಣ ಅಷ್ಟೇ. ಇವಾಗ ರ್ಯಾಪಿಡೋ ಬಂದು ಹೋಗಬೇಕು. ಆ್ಯಂಡ್ ನಮ್ಮ ಅಲ್ಲಿ ಮನೆಯಲ್ಲಿ ಅವ್ರದ್ದು ಹಸ್ಬೆಂಡ್ ಪಾಪು, ಅವ್ರ ಅಣ್ಣ ಪಾಪು ಕೂಡ ಇದ್ದಾರೆ. ಸೊ ನಾವು ಹೋಗಿ ಆ ಪಾಪು ಜೊತೆ ಎಲ್ಲ ಆಟ ಆಡೋಣ. ಅಪ್ಡೇಟ್ ಮಾಡ್ತೀನಿ. ಸೊ ಓಕೆನಾ, ಬನ್ನಿ ಹೋಗೋಣ. ಫೈನಲಿ ರೀಚ್ ಆದೆ. ನೋಡಿ ಬೇಳೆ ಸಾರು ಮಾಡಿದ್ದಾರೆ ಚೆನ್ನಾಗಿ. ಇಲ್ಲಿ ನೋಡಿ ಇವರೇ ಬೇಳೆ ಸಾರು, ಹಪ್ಪಳ, ಆಮೇಲೆ ಗೋಂಗೂರ. ಇಲ್ಲಿ ನೋಡಿ ಬಜ್ಜಿ ಕೂಡ ಇದೆ. ಊಟ ಮಾಡೋಣ ಬನ್ನಿ. ಹಾಯ್ ಹೇಳ್ಬಿಡಿ. ನಿಮ್ಮ ಮುಖ ತೋರಿಸಿಲ್ಲ ಅಂದರೆ ಹೆಂಗೆ ಹೇಳಿ? ನನ್ನ ಆಡಿಯನ್ಸ್ಗೆ ಹೆಂಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ ಯಾರು ಅಂತ ಹೇಳ್ಬಿಟ್ಟು? ನೆಕ್ಸ್ಟ್ ಟೈಮ್
ಇನ್ನು ನೋಡಿ ಕ್ರಿಕೆಟ್ ನೋಡ್ಕೋತಾ ಇದ್ದಾರೆ. ಕ್ರಿಕೆಟ್ ನೋಡಿಕೊಂಡು ಜಿಲೇಬಿ ತಿನ್ಕೊಂಡು ಇನ್ನು ನೋಡಿ ಮತ್ತೆ ತೋರಿಸ್ತೀನಿ ಅವ್ರನ್ನ ನೋಡೋಕೆ ಇಷ್ಟ ಇಲ್ಲ ಅಂತ ಅವರು. ಆ್ಯಕ್ಚುಲಿ ಟೀನು ಕೂಡ ಮಾಡಿದರು, ತುಂಬ ಚೆನ್ನಾಗಿತ್ತು. ಬಟ್ ಆದರೆ ನಾನು ಅದನ್ನ ವೀಡಿಯೋ ತೊಗೊಳೋದು ಮರ್ತೋದೆ. ಬಟ್ ಎನಿವೇಸ್, ಸೊ ಇವಾಗ ಬಿಸಿ ಬಿಸಿ ಜಿಲೇಬಿ ತಿನ್ನಿ ನೋಡಿ. ಇಟ್ಸ್ ಸೋ ಗುಡ್.